ಹಲೋ ಎವ್ರಿವನ್ ಫ್ರೆಂಡ್ಸ್, ಇವತ್ತು ನಾವು KCC ಮೈಸೂರು ಸ್ಯಾರಿ ಪರ್ಚೇಸ್ ಮಾಡೋಣ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಹೇಳಿ ಬಂದಿದ್ದೀವಿ. ಸೊ ನಾನು ಅಮ್ಮ ನೋಡೋಣ ಸ್ಯಾರಿ ಸಿಗುತ್ತೋ ಇಲ್ವೋ ಅಂತ ಗೊತ್ತಿಲ್ಲ. ಇವಾಗ ಟೈಮ್ ಬಂದು 8:30 ಆಗಿದೆ. ಸೊ ಸಿಕ್ಕಾಪಟ್ಟೆ ಜನ ಬಂದ್ಬಿಟ್ಟಿದ್ದಾರೆ ಲೇಡೀಸು ಹಬ್ಬಕ್ಕೆ ಸ್ಯಾರಿ ಪರ್ಚೇಸ್ ಮಾಡೋದಕ್ಕೆ. ಸೊ ತುಂಬ ಕ್ರೌಡ್ ಇದೆ ನೋಡೋಣ. ಮತ್ತು ಟೋಕನ್ ಸಿಸ್ಟಮ್ ಕೂಡ ಮಾಡಿಬಿಟ್ಟಿದ್ದಾರೆ. ನಮ್ಮ ಟೋಕನ್ ಬಂದು 174 ಆಗಿದೆ. ಸೊ 100 ಸೀರೆಸ್ ಅಷ್ಟೇ ಬರೋದು, 100 ಸೀರೆ ಬರುತ್ತೆ ಪ್ರತಿ ಸ್ಯಾಟರ್ಡೆ ಎಲ್ಲ ಕಡೆನೂ. ಸೊ ಒಂದು 50 ಜನಕ್ಕೆ ಮಾತ್ರ ಸ್ಯಾರಿ ಸಿಗೋದು, ಇಷ್ಟು ಜನಕ್ಕೆ ಸಿಗೋದಿಲ್ಲ. ತುಂಬಾ ಕಷ್ಟ ಇದೆ. ನನ್ನ ಕಸಿನ್ ಒಬ್ಳು ತೊಗೊಂಡಿದ್ದು ಟೋಕನ್ ನಂಬರ್ 20 ಆಗಿತ್ತದು. ಸೊ ಅದರಿಂದ ಒಳಗಡೆ ಹೋದ್ವಿ, ಸುಮಾರು ಸ್ಯಾರೀಸ್ ಎಲ್ಲ ನೋಡಿದ್ವಿ. ತುಂಬಾ ಒಳ್ಳೆ ಕಲೆಕ್ಷನ್ಸ್ ಎಲ್ಲ ಇತ್ತು. ಸೊ ಈ ಸರಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಆಫರ್ಸ್ ಇದೆಯಾ ಅಂತ ತುಂಬ ಜನ ಕಮೆಂಟ್ ಮಾಡಿದ್ದೀರಾ. ಸೊ ಈ ಸರಿ ಯಾವುದೇ ಒಂದು ಆಫರ್ಸ್ ಇಲ್ಲ. ಆಫರ್ ಇಲ್ಲದೆ ಇಷ್ಟು ಕ್ರೌಡ್ ಇದೆ ನೋಡಿ, ಎಷ್ಟು ಕ್ರೌಡ್ ಇದೆ ಅಂತ. ಸಿಕ್ಕಾಪಟ್ಟೆ ಜನ ಬಂದ್ಬಿಟ್ಟಿದ್ದಾರೆ, ಏನೂ ಮಾಡೋದಕ್ಕಾಗಲ್ಲ. ಮತ್ತು ಮೈಸೂರಲ್ಲೂ ಕೇಳ್ತಿದ್ರಿ ನನಗೆ, ಮೈಸೂರಲ್ಲೂ ಅಷ್ಟೇ ತುಂಬಾ ಕ್ರೌಡ್ ಇದೆ. ಅಲ್ಲೂ ಏನೂ ಆಫರ್ಸ್ ಇಲ್ಲ, ಬ್ಯಾಂಗ್ಳೂರಲ್ಲೂ ಏನೂ ಇಲ್ಲ. ಸಿಕ್ಕಾಪಟ್ಟೆ ಜನ ತೊಗೊತಾ ಇದ್ದಾರೆ. ನನ್ನ ಸಜೆಷನ್ ಕೇಳೋದಾದರೆ ನೀವು ಹಬ್ಬಕ್ಕೆ ಸ್ಯಾರಿ ತೊಗೋಬೇಡಿ, ಬಿಕಾಸ್ ಆಫರ್ಸು ಇಲ್ಲ, ಏನೂ ಇಲ್ಲ. ಸಿಕ್ಕಾಪಟ್ಟೆ ಜನ ಕ್ರೌಡು ಇದ್ದಾರೆ, ನಿಮ್ಗೆ ಸ್ಯಾರಿನೂ ಕೂಡ ಸಿಗೋದಿಲ್ಲ. ಆದ್ದರಿಂದ ಹಬ್ಬ ಎಲ್ಲ ಆದಮೇಲೆ ತೊಗೊಳ್ಳಿ. ಅವಾಗ ನೋಡೋಣ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸಿಕ್ಕಿಲ್ಲ ಅಂದ್ರೂ ಗೌರಿ ಗಣೇಶ ಹಬ್ಬಕ್ಕಂತೂ ಒಂದು ಸ್ವಲ್ಪ ಆಫರ್ಸ್ ಎಲ್ಲ ಬಿಡ್ತಾರೆ. ಸೊ ನನ್ನ ವೀಡಿಯೋಸ್ನ ಇದೇ ಥರ ನೋಡಿ, ನಿಮಗೆ ಅಪ್ಡೇಟ್ಸ್ ಎಲ್ಲ ಗೊತ್ತಾಗ್ತಾ ಇರುತ್ತೆ ಎಷ್ಟು % ಡಿಸ್ಕೌಂಟ್ ಸಿಗುತ್ತೆ ಅಂತ. ಮತ್ತು ಲೊಕೇಶನ್ ಎಲ್ಲ ಕೇಳ್ತಾ ಇದ್ದೀರಾ ತುಂಬ ಜನ. ಲೊಕೇಶನ್ ಕೂಡ ನಾನು ಶೇರ್ ಮಾಡಿದ್ದೀನಿ ನಿಮ್ಗೆ ಹೆಲ್ಪ್ ಆಗಲಿ ಅಂತ. ನಾನು ಯಾವ ಸ್ಯಾರಿನ ಪರ್ಚೇಸ್ ಮಾಡಿದೆ ಅಂತ ಮುಂದಿನ ವ್ಲಾಗಲ್ಲಿ ಶೇರ್ ಮಾಡ್ತೀನಿ.